ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾರತದಲ್ಲಿ ವೈಶ್ವಿಕ ಮಟ್ಟದಲ್ಲಿ ಪಾಕಿಸ್ತಾನದಲ್ಲಿ ವಿಶೇಷವಾಗಿ ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ. ನಿನ್ನೆ ಒಂದೊಂದಾಗಿ ಕ್ಲುಪ್ತವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಿನ್ನೆ ಪಾಕಿಸ್ತಾನದ ಒಂದು ಪ್ರಾಂತ್ಯವಾಗಿರುವಂಥ ಖೈಬರ್ ಪಖ್ತೂನ್ಖ್ವಾ ಅಂತ ಏನಿದೆಯಲ್ಲ, KPK ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಒಂದು ರ್ಯಾಲಿ ನಡೀತಾ ಇತ್ತು. ರ್ಯಾಲಿಯನ್ನು ಆಯೋಜಿಸಿದ್ದು ಜಮಿಯತ್ ಉಲೇಮಾ ಎ ಇಸ್ಲಾಂ ಅಂತೇಳಿ. ಅಲ್ಲಿ ಒಬ್ಬ ಸುಯಿಸೈಡ್ ಬಾಂಬರ್ ಮಧ್ಯದಲ್ಲಿ ಬರ್ತಾನೆ, ಬಂದು ಬಾಂಬನ್ನು ಸ್ಫೋಟಿಸ್ತಾನೆ. ಸ್ಫೋಟಿಸಿದ್ದರಿಂದಾಗಿ 44 ಜನರ ಸಾವಾಗತ್ತೆ, 200 ಜನ ಗಾಯಾಳುಗಳಾಗ್ತಾರೆ. ಇದು ಏನು ವಿಶೇಷ ಅಂತ ನೀವು ಕೇಳಬಹುದು. ಪಾಕಿಸ್ತಾನದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳೇನೆಂದರೆ, ಮೊದಲನೇದಾಗಿ ಸೈನ್ಯದಲ್ಲಿ ಬಂಡಾಯ, ಎರಡನೇದಾಗಿ ಸೈನ್ಯದಲ್ಲಿರುವಂಥ ಅಧಿಕಾರಿಗಳಲ್ಲಿರುವಂಥ ಭೀತಿ ಭಾರತ ದೇಶದ ಬಗ್ಗೆ, ಮೂರನೇದಾಗಿ ಅಂತಃಕಲಹಗಳು ಎಲ್ಲ ಕಡೆ. ಒಂದು ಕಡೆ ಬಲೂಚಿಸ್ತಾನ್ನಲ್ಲಿ ನಡೀತಾ ಇರುವಂಥ ನಿರಂತರವಾದಂಥ ಕೃತ್ಯಗಳು, ಇನ್ನೊಂದು ಕಡೆ ಈ ಖೈಬರ್ ಪಖ್ತೂನ್ಖ್ವಾನಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು. ಸಿಂಧ್ ಪ್ರಾಂತ್ಯ ಬಾಗಿಲು ಹಾಕಿ, ಸಿಂಧ್ ಪಂಜಾಬ್ ರಸ್ತೆಯನ್ನು ಬಂದ್ ಮಾಡಿ ತಿಂಗಳುಗಟ್ಟಲೆ ಆಗಿದೆ, ಇಲ್ಲಿವರೆಗೂ ಓಪನ್ ಆಗಿಲ್ಲ. ಸಿಂಧದವರು ಸಂಪೂರ್ಣವಾಗಿ ಸರ್ಕಾರದ ವಿರುದ್ಧ ಬಂಡೆದ್ದಿದ್ದಾರೆ. ನಾಲ್ಕನೇದು ಇಮ್ರಾನ್ ಖಾನ್ನ ಪಕ್ಷ ಏನಿದೆಯಲ್ಲ PTI, ಅದರ ಕಾರ್ಯಕರ್ತರು ನಿರಂತರವಾಗಿ ಧರಣಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ನಾಯಕನನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು, ದೇಶ ಅತಂತ್ರವಾಗಿದೆ, ಅಭದ್ರವಾಗಿದೆ, ಈ ಸಂದರ್ಭದಲ್ಲಿ ದೇಶವನ್ನು ಉಳಿಸಬೇಕು ಅಂತಂದರೆ ನಮ್ಮ ನಾಯಕರೇ ಉಳಿಸೋಕ್ಕೆ ಸಾಧ್ಯ, ಈ ದುರ್ಬಲನಾದಂಥ ಶಹಬಾಜ್ ಶರೀಫಿನಿಂದ ಸಾಧ್ಯ ಇಲ್ಲ ಅಂತ ಅವರು ನಿರಂತರವಾಗಿ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ರಾಜನಾಥ್ ಸಿಂಗ್ ಅವರು ಇದ್ದಕ್ಕಿದ್ದ ಹಾಗೆ ಗುಜರಾತ್ನ ಭುಜ್ನಲ್ಲಿರುವಂಥ ನಮ್ಮ ಏರ್ ಬೇಸ್ಗೆ ಹೋಗಿದ್ದರು. ಒಂದು ಭಾಳ ಮುಖ್ಯವಾದಂಥ ಮಾತನ್ನು ಹೇಳ್ತಾರೆ ಅವರು. ಏನಂತ ಹೇಳಿದರು? ಅವ್ರು ಹೇಳ್ತಾರೆ, ಆಪರೇಷನ್ ಸಿಂಧೂರ್ ಅಂತ ಏನಿದೆ ಅದನ್ನು ಪಾಸ್ ಮಾಡಿದ್ದಿ ನಾವು ಅಂತ. ಒಂದನೇದು. ಎರಡನೇದು ಅವ್ರು ಹೇಳ್ತಾರೆ, ನಾವು ಇಲ್ಲಿವರೆಗೂ ತೋರಿಸಿದ್ದು ಟ್ರೈಲರು, ಇನ್ನೂ ಸಿನಿಮಾವನ್ನು ನೀವು ನೋಡಿಲ್ಲ ಅಂತ ಹೇಳ್ತಾರೆ. ಒಬ್ಬ ರಕ್ಷಣಾ ಸಚಿವ ಯಾರು ಯುದ್ಧವನ್ನು ನಿರ್ಧಾರ ಮಾಡ್ತಾರೋ, ಯಾರು ಯುದ್ಧವನ್ನು ಮುನ್ನಡೆಸ್ತಾರೋ, ಯಾರಿಗೆ ಮುಂದಿನ ತಂತ್ರಗಾರಿಕೆ ಸ್ಪಷ್ಟವಾಗಿ ಗೊತ್ತಿರುತ್ತೋ ಆ ವ್ಯಕ್ತಿ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ, ಇದು ಆಪರೇಷನ್ ಸಿಂಧೂರನ್ನು ಮುಗಿಸಲಾಗಿಲ್ಲ, ತಾತ್ಕಾಲಿಕವಾಗಿ ಅದಕ್ಕೆ ಪಾಸ್ ಕೊಟ್ಟಿದ್ದೇವೆ. ಜೊತೆಗೆ ಪಾಕಿಸ್ತಾನವನ್ನು ಇನ್ನೆಲ್ಲದ ಹಾಗೆ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಮಗೆ ಈಗಾಗಲೇ ಹೇಳಿದ ಹಾಗೆ IMFನವರು ಇವರಿಗೆ ಭಿಕಾರಿಗಳಿಗೆ ಯಾಕೆ ಸಾಲವನ್ನು ಕೊಟ್ಟಿದ್ದಾರೆ, ಇವರು ಉಗ್ರ ಕೃತ್ಯ ಮಾಡಲಿಕ್ಕೆ ಆ ದುಡ್ಡನ್ನು ಬಳಸ್ಕೊತಾರೆ, ಇವರಿಗೆ ದುಡ್ಡು ಕೊಡಬೇಕಾದ ಅಗತ್ಯ ಇದೆಯಾ, ಈ IMFನ ದುಡ್ಡಿನಲ್ಲಿ ನಮ್ಮದು ಪಾಲಿದೆ, ಬಡ ರಾಷ್ಟ್ರಗಳಿಗೆ ಸಹಾಯ ಆಗಲಿ ಅಂಥೇಳಿ ನಾವು ದಾನ ರೂಪದಲ್ಲಿ ದುಡ್ಡು ಕೊಟ್ಟಿರ್ತೇವೆ, ಅದನ್ನು IMFನವರು ಇಂಥವ್ರು ಕೊಟ್ಟಿರ್ತಾರೆ. ಎರಡನೇದು, ಪರಮಾಣು ಶಕ್ತಿಯನ್ನು ಇಟ್ಕೊಳ್ಳೋಕ್ಕೆ ಯೋಗ್ಯರಾದ ವ್ಯಕ್ತಿಗಳ ಇವರು, ಈಗಾಗಲೇ ಸೋರಿಕೆ ಆಗಿದೆ ಅಂತ ಅವ್ರ ಮೇಲೆ ದೊಡ್ಡದಾದಂಥ ಅನುಮಾನ ಉಂಟಾಗ್ತಾ ಇದೆ. ಇಂಥ ರಾಷ್ಟ್ರ ಪರಮಾಣು ಶಕ್ತಿಯನ್ನು ಹೊಂದಲಿಕ್ಕೆ ಯೋಗ್ಯವಾಗಿದೆಯಾ, ಇದ್ರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಬೇಕು, ಇತ್ಯಾದಿ ಇತ್ಯಾದಿ ಇತ್ಯಾದಿಯಾಗಿ ಮಾತಾಡ್ತಾರೆ. ಅಲ್ಲಿಗೆ ಪಾಕಿಸ್ತಾನದ ಜೊತೆಗಿನ ನಮ್ಮ ಸಂಘರ್ಷ ಕೊನೆಗೊಳ್ಳುವ ಸ್ಥಿತಿಯಲ್ಲಂತೂ ಇಲ್ಲವೇ ಇಲ್ಲ. ಒಂದು ಬಹಳ ಮುಖ್ಯವಾದಂಥ ಬೆಳವಣಿಗೆ ಆಗಿದೆ. ಏನಪ್ಪ ಅದು? ನಮ್ಮ ಡಾಕ್ಟರ್ S ಜೈಶಂಕರ್ ಅವ್ರದ್ದಾರಲ್ಲ, ಅವರು ಇವತ್ತು ಇದ್ದಕ್ಕಿದ್ದ ಹಾಗೆ ಅಫ್ಘಾನಿಸ್ತಾನಿನ ವಿದೇಶಾಂಗ ಸಚಿವರಾಗಿರುವಂಥ ಮಾವಲವಿ ಅಮೀರ್ ಖಾನ್ ಮುತಾಕಿ, ಈ ಅಮೀರ್ ಖಾನ್ ಮುತಾಕಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಮೊದಲನೇದಾಗಿ ಡಾಕ್ಟರ್ ಜೈಶಂಕರ್ ಯಾವುದಾದ್ರೂ ಒಬ್ಬ ವಿದೇಶಾಂಗ ಸಚಿವನ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಅದು ಲೋಕಾರಾಭಿರಾಮದ ಸಂಭಾಷಣೆ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣವಿಲ್ಲದೆ ಅವರು ಫೋನ್ ಅಂತೂ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಹಾಗಾದರೆ ಅಫ್ಘಾನಿಸ್ತಾನಕ್ಕೆ ಡಾಕ್ಟರ್ ಜೈಶಂಕರ್ ಅವರು ಯಾಕೆ ಫೋನ್ ಮಾಡಿದರು? ಒಂದು ವಿಷಯವನ್ನು ನೆನಪಿಟ್ಕೋಬೇಕು, ಏನಂದರೆ ಶತ್ರುವಿನ ಶತ್ರು ಮಿತ್ರ ಅಂತ. ಯಾವ ಪಾಕಿಸ್ತಾನ 2021 ಆಗಸ್ಟ್ 15ಕ್ಕೆ ಅಲ್ಲಿ ತಾಲಿಬಾನಿ ಸರ್ಕಾರ ರಚನೆ ಆಗಲಿಕ್ಕೆ ಕಾರಣೀಭೂತ ಆಗಿತ್ತು, ಅಂಥ ಪಾಕಿಸ್ತಾನದ ವಿರುದ್ಧ ನಿರಂತರವಾದ ದಂಗೆಯನ್ನು ಮಾಡ್ತಾ ಇದೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದ ಮೂಲ ನಿವಾಸಿಗಳೇನಿದ್ದಾರೆ ಪಾಕಿಸ್ತಾನದಲ್ಲಿದ್ದವ್ರನ್ನ, ಅವ್ರನ್ನೆಲ್ಲ ಅಲ್ಲಿಂದ ಪಾಕಿಸ್ತಾನದಿಂದ ಒಕ್ಕಲೆಬ್ಬಿಸುವ ಕೆಲಸವನ್ನು ನಿರಂತರವಾಗಿ ಪಾಕಿಸ್ತಾನ ಮಾಡ್ತಾ ಇದೆ. ಪಾಕಿಸ್ತಾನದ ಒಳಗಡೆ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ ಅಂತ ಏನು ಉಗ್ರಗಾಮಿ ಸಂಘಟನೆ ಇದೆ, ಅದು ನಿರಂತರವಾಗಿ ಉಗ್ರ ಚಟುವಟಿಕೆಗಳನ್ನ ಪಾಕಿಸ್ತಾನದಲ್ಲಿ ನಡೆಸುತ್ತೆ. ಅಲ್ಲಿಗೆ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು, ಯಾವ ಪಾಕಿಸ್ತಾನ ಭಾರತದ ಮೇಲೆ ಉಗ್ರ ಚಟುವಟಿಕೆಯ ಮೂಲಕ ದೇಶದ ಭದ್ರತೆಗೆ ಧಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡುತ್ತೋ, ಆ ದೇಶ
ತನ್ನ ಪಕ್ಕದಲ್ಲಿರುವಂಥ ತನ್ನದೇ ಪ್ರಾಂತ್ಯವಾದಂಥ ಬಲೂಚ್ನಿಂದ ಉಗ್ರ ಚಟುವಟಿಕೆಯನ್ನು ತಡೆಯುವುದರಲ್ಲಿ ವಿಫಲ ಆಗಿದೆ. ಆ ಕಡೆ ಅಫ್ಘಾನಿಸ್ತಾನದವರು ನಿರಂತರವಾಗಿ ಈ ರೀತಿ ಹೋರಾಟವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಅವರ ಜೊತೆ ಬಾಂಧವ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಅಫ್ಘಾನಿಸ್ತಾನದ ಜೊತೆ ಮಾತುಕತೆ ನಡೆಸುವ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಂದು ಮಾರಣ ಹೋಮಕ್ಕೆ, ಮತ್ತೊಂದು ದೊಡ್ಡದಾದಂಥ ಕೃತ್ಯಕ್ಕೆ ಡಾಕ್ಟರ್ ಜಯಶಂಕರ್ ಅವರು ಮುನ್ನುಡಿಯನ್ನು ಬರಿತಾ ಇದ್ದಾರಾ? ಇದು ಈಗ ಬಹಳಷ್ಟು ಜನರಲ್ಲಿ ಉಂಟಾಗಿರುವಂಥ ಜಿಜ್ಞಾಸೆ. ಎಕ್ಸ್ಪರ್ಟ್ಗಳು ಹೇಳುವ ಪ್ರಕಾರ ಇನ್ನೊಂದು ಭಾಳ ದೊಡ್ಡದಾದಂಥ ಪಾಕಿಸ್ತಾನದ ಮೇಲೆ ದಾಳಿಯಾಗುವಂಥ ಸಂಭವ ಇಷ್ಟರಲ್ಲೇ ಇದೆ. ಯಾವ ಕ್ಷಣದಲ್ಲಿ ಆಗಬಹುದು. ಅದಕ್ಕೆ ಯಾರದೇ ಅನುಮತಿಯನ್ನು ಪಡೆಯಬೇಕಾಗಿಲ್ಲ, ಯಾರಿಗೂ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿಲ್ಲ. ತಮಗೆ ಮಾಹಿತಿ ಬಂದ ತಕ್ಷಣ ಅವ್ರ ಮೇಲೆ ದಾಳಿ ಮಾಡಲಿಕ್ಕೆ ಈಗಾಗಲೇ ಭಾರತ ಸರ್ಕಾರ ಸಿದ್ಧಗೊಂಡಿದೆ. ಇನ್ನು ದೇಶದ ವಿಚಾರಕ್ಕೆ ಬಂದರೆ ಒಂದು ಕಮಿಟಿಯನ್ನು ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ. ಏನಂತ? ಇತ್ತೀಚೆಗೆ ನಡೆದಂಥ ಬೆಳವಣಿಗೆ, ಮೇ 7ರಿಂದ ಮೇ 11ರವರೆಗೂ ನಡೆದಂಥ ವಿದ್ಯಮಾನಗಳೇನಿದ್ದಾವೆ, ಇದರ ಕುರಿತಾಗಿ ಜಾಗತಿಕ ಮಟ್ಟದಲ್ಲಿ ಎಲ್ಲರಿಗೂ ಈ ಮಾಹಿತಿಯನ್ನು ಮುಂದುವರೆದ ರಾಷ್ಟ್ರಗಳಿಗೆ ನೀಡುವಂಥ ಕೆಲಸವನ್ನು ನಮ್ಮ ಒಂದು ಸರ್ವಪಕ್ಷ ನಿಯೋಗವನ್ನು ಮಾಡಿ ವಿದೇಶ ಪ್ರವಾಸಕ್ಕೆ ಕಳಿಸಬೇಕು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡಿರುವಂಥ ತೀರ್ಮಾನ ಇದು. ಡಾಕ್ಟರ್ ಜಯಶಂಕರ್ ಅವರ ಗೈಡೆನ್ಸ್ ಮೇರೆಗೆ, ಸಲಹೆಯ ಮೇರೆಗೆ ಯಾರಿರ್ತಾರೆ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು. ನೋಡಿ, ಯಾವಾಗಲೂ ನಮ್ಮ ಸರ್ಕಾರದ ಧೋರಣೆಯನ್ನು, ನಾವು ಸರ್ಕಾರದವರು ಯಾಕೆ ಈ ರೀತಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡಿದ್ವಿ, ಇದಕ್ಕೆ ಹಿಂದೆ ಇದ್ದಂಥ ಮೂಲ ಕಾರಣಗಳೇನು, ಸಾಧಕ ಬಾಧಕ, ಈಗ ಮಾಡಿರುವಂಥ ಕೃತ್ಯದ ಬಗ್ಗೆ ಸತ್ಯಾಸತ್ಯತೆ, ಇಷ್ಟನ್ನು ಜಗತ್ತಿಗೆ ಸಾರಲಿಕ್ಕೆ ಒಂದು ನಿಯೋಗ ಮಾಡಿ ಕಳಿಸುವಾಗ ತಮ್ಮ ಕೇಂದ್ರ ಸರ್ಕಾರದ ಸಚಿವರನ್ನು, ಸಂಸತ್ ಸದಸ್ಯರನ್ನು ಕಳಿಸೋದು ಸ್ವಾಭಾವಿಕ. ಯಾರನ್ನು ಕಳಿಸ್ತಾ ಇದ್ದಾರೆ ಅದು ಭಾಳ ಮುಖ್ಯ. ಒಂದು ಶಶಿ ತರೂರು, ಇನ್ನೊಂದು ಅಸಾದುದ್ದೀನ್ ಓವೈಸಿ, ಜೊತೆಗೆ ಇನ್ನಷ್ಟು ಜನ ಸದಸ್ಯರನ್ನು ಇದರಲ್ಲಿ ಸೇರಿಸಲಾಗ್ತಾ ಇದೆ. ನಿಮಗೆ ಗೊತ್ತು, ಈ ಯುದ್ಧದ ಸಂದರ್ಭದಲ್ಲಿ ಆಚರಿಸೋದನ್ನಲ್ಲ, ಯಾರೂ ಅಲ್ಲ, ಅಸಾದುದ್ದೀನ್ ಓವೈಸಿ ಪಾಕಿಸ್ತಾನವನ್ನು ಹೀಗಳೆದಷ್ಟು, ಪಾಕಿಸ್ತಾನದ ಕುರಿತು ಶಾಪ ಹಾಕಿದಷ್ಟು, ಭಾರತ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದಷ್ಟು ಬಹುಶಃ ಇನ್ನೊಬ್ರು ಯಾರೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ನಂಬಲ್ಲ. ಅಸಾದುದ್ದೀನ್ ಓವೈಸಿನ ಬ್ರಹ್ಮಾಪಿ ಬ್ರಹ್ಮ ನಾವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ರೀತಿ ಮಾಡಿದ್ದಂತೂ ದಿಟ ಮನುಷ್ಯ. ಎರಡೇದ್ದು ಶಶಿ ತರೂರು ಸ್ವತಃ ಕಾಂಗ್ರೆಸ್ಸಿಗೆ ಮುಜುಗರ ಆಗುವ ಹಾಗೆ ನಿರಂತರವಾಗಿ ಭಾರತದ ಕಾರ್ಯಾಚರಣೆಯನ್ನು ನಿರಂತರವಾಗಿ ಸಮರ್ಥನೆ ಮಾಡ್ಕೊಂಡು ಬಂದಿದ್ದಾರೆ. ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಹೇಳಿಕೆಗಳನ್ನು ಕೊಡಬೇಕು ಸರ್ಕಾರದ ಪರವಾಗಿ ಅದನ್ನು ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ಇದರ ಜೊತೆಗೆ ಇತ್ತೀಚೆಗೆ ಕೇರಳದಲ್ಲಿ ನಡೆದ ಸಭೆಯಲ್ಲಿ ತಿರುವನಂತಪುರಮಲ್ಲಿ ನರೇಂದ್ರ ಮೋದಿ ಮತ್ತು ಶಶಿ ತರೂರು ಒಟ್ಟಿಗೆ ಒಂದೇ ವೇದಿಕೆಯನ್ನು ಹಂಚ್ಕೋತಾರೆ. ಅದಕ್ಕೆ ಪ್ರೋಟೋಕಾಲು ಕಾರಣ, ಶಿಷ್ಟಾಚಾರ ಏನು ಅಂತಂದರೆ ಅಲ್ಲಿಯ ಸಂಸತ್ ಸದಸ್ಯ ಸ್ವತಃ ಶಶಿ ತರೂರು, ಹೀಗಾಗಿ ಅವರು ಇರಲೇಬೇಕಾದ ಸ್ವಾಭಾವಿಕ. ಆದರೆ ತಮ್ಮ ಭಾಷಣದಲ್ಲಿ ನರೇಂದ್ರ ಮೋದಿ ಹೇಳ್ತಾರೆ, ಇವತ್ತು ನಾನು ಮತ್ತು ಶಶಿ ತರೂರು ಒಟ್ಟಿಗೆ ಒಂದೇ ವೇದಿಕೆಯನ್ನು ಹಂಚಿಕೊಂಡಿರೋದ್ರಿಂದಾಗಿ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಮಟ್ಟದ ತಳಮಳ ಮುಜುಗರ ಉಂಟಾಗಿರುತ್ತೆ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ಈಗ ಶಶಿ ತರೂರನ್ನು ಉಗುಳುವ ಹಾಗಿಲ್ಲ, ನುಂಗುವ ಹಾಗಿಲ್ಲ, ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಆತ ಸ್ವತಃ ರಾಜೀನಾಮೆ ಕೊಡಲಿ ಅಂತ ಕಾಂಗ್ರೆಸ್ ನಿರೀಕ್ಷೆ ಮಾಡುತ್ತೆ. ಆತ ನಾನ್ಯಾಕೆ ರಾಜೀನಾಮೆ ಕೊಡಲಿ, ರಾಜೀನಾಮೆ ಕೊಟ್ಟರೆ ನನ್ನ ಸಂಸತ್ ಸದಸ್ಯತ್ವ ಹೋಗುತ್ತೆ ಅಂತ ಆತ ಅನ್ಕೋತಾರೆ. ಆತನನ್ನು ಉಚ್ಚಾಟನೆ ಮಾಡಿದರೆ ಸ್ವತಂತ್ರ ಆಗಿಬಿಡ್ತಾರೆ, ಸಂಸತ್ ಸದಸ್ಯರಾಗಿ ಉಳ್ಕೋತಾರೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ NDAಗೆ ಬೆಂಬಲ ಕೊಡ್ತಾರೆ ಅಂತ ಆತನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವ ಹಾಗಿಲ್ಲ. ಜೊತೆಗೆ ಇಟ್ಕೊಂಡ್ರೆ ಪ್ರತಿ ದಿವಸ ಮುಜುಗರವನ್ನು ಉಂಟು ಮಾಡ್ತಾರೆ ಕಾಂಗ್ರೆಸ್ಗೆ. ನೋಡಿ ಯಾವ್ಯಾವ ರೀತಿಯ ಬೆಳವಣಿಗೆ ಆಗ್ತವೆ ಅಂತ ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಇನ್ನು ಒಂದು ಭಾಳ ಮುಖ್ಯವಾದ ವಿಚಾರ ಹೇಳಲೇಬೇಕು ನಿಮಗೆ. ನಮ್ಮ ಯೋಗಿ ಆದಿತ್ಯನಾಥ್ ಕಳೆದ ಸುಮಾರು ಒಂದು 15 ದಿವಸ, ಒಂದು 20 ದಿವಸ ಇದ್ದರೆ ಎಲ್ಲಿ ಸುದ್ದಿನಲ್ಲೇ ಇಲ್ಲ. ಅವರು ಏಕದಮ್ ಸೈಲೆಂಟ್. ಮೊನ್ನೆ ಇದ್ದಕ್ಕಿದ್ದ ಹಾಗೆ ನಮ್ಮ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಬ್ರಹ್ಮೋಸ್ನ ಹೊಸ ಘಟಕವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಅವರು ಸುದ್ದಿಯಲ್ಲಿದ್ದದ್ದನ್ನು ಬಿಟ್ಟರೆ, ಇಷ್ಟು ದಿನಗಳ ಕಾಲ ಯುದ್ಧ ನಡೆದಾಗ, ಆಮೇಲೆ ಪಹಲ್ಗಾಮ್ ದುರಂತ ಆದ ಸಂದರ್ಭದಲ್ಲಿ ಅವಾಗ ಒಂದು ಹೇಳಿಕೆಯನ್ನು ಕೊಟ್ಟರು. ಅದಾದಮೇಲೆ ಅವರು ಯಾವ ಕಾರ್ಯಚಟುವಟಿಕೆ ಕಾಣಲಿಲ್ಲ, ಅವರೆಲ್ಲೂ ಬುಲ್ಡೋಸರನ್ನು ಪ್ರಯೋಗ ಮಾಡಿದ್ದು ಗೊತ್ತಾಗಲಿಲ್ಲ. ಆಮೇಲೆ ಉತ್ತರ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡದಾದಂಥ ಘಟನೆಗಳು ನಡೀಲಿಲ್ಲ. ಒಬ್ಬ ಮುಖ್ಯಮಂತ್ರಿಗೆ ಇರಬೇಕಾದಂಥ ಕನಿಷ್ಠ ವಿವೇಕ ಮತ್ತು ವಿವೇಚನೆ ಇದೆ. ಯಾಕೆಂದರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದ ಸಂಘರ್ಷ ನಡೆಯುವಾಗ ರಾಜ್ಯ ಅನ್ನೋದಿದೆಯಲ್ಲ, ರಾಜ್ಯ ನುಂಗಲಾರದ ತುತ್ತಾಗಬಾರದು. ಬೇರೆ ಯಾವುದೋ ರೀತಿಯಾದಂಥ ವೈಷಮ್ಯ, ಗಲಾಟೆ, ಕೋಮು ದ್ವೇಷ, ಹೊಡೆದಾಟ ಬಡದಾಟ ಆಗಲಾರದ ಹಾಗೆ ತಟಸ್ಥವಾಗಿರುವ ಹಾಗೆ ನೋಡ್ಕೋಬೇಕು. ಆ ಕೆಲಸವನ್ನು ಅತ್ಯಂತ ದಕ್ಷತೆಯಿಂದ ಯೋಗಿ ಆದಿತ್ಯನಾಥ್ ಮಾಡಿದರು.
ಈಗ ಮತ್ತೆ ಚಾಲ್ತಿಗೆ ಬಂದಿದ್ದಾರೆ. ಏನು ಚಾಲ್ತಿಗೆ ಬಂದಿದ್ದಾರೆ? ಅಲ್ಲಿ ಶಾವಸ್ತಿ ಅಂತ ಒಂದು ಜಿಲ್ಲೆ ಇದೆ. ಆ ಜಿಲ್ಲೆಯಲ್ಲಿ ಇದು ನೇಪಾಳದ ಬಾರ್ಡರ್ನಲ್ಲಿರೋದು. ಒಂದು ಕಡೆ ಇದಕ್ಕೆ ಲುಂಬಿನಿ ಕ್ಷೇತ್ರ ಬರುತ್ತೆ, ಮತ್ತೊಂದು ಕಡೆ ಕಪಿಲವಸ್ತು ಅಂತ ಬರುತ್ತೆ. ಇಲ್ಲಿಯ MP ಇದ್ದವನ ಹೆಸರು ದೇವರಿಯಾದಿಂದ ಬಂದಂಥ ಮಿರ್ಜಾ ದಿಲ್ಶಾದ್ ಬೇಗ್ ಅಂತ ಇದ್ದ. ಈತನ್ನು ಕೊಲೆ ಮಾಡಲಾಯಿತು. ಇಲ್ಲಿ ಒಂದು 300 ಮದರ್ಸಾಗಳಿದ್ದಾವೆ. ಆ 300 ಮದರ್ಸಾಗಳಲ್ಲಿ 200 ಅನಧಿಕೃತವಾಗಿದ್ದಾವೆ. 110ಕ್ಕೆ ಬೀಗ ಹಾಕಲಾಗಿದೆ. ಅತಿ ಹೆಚ್ಚು ಟೆರರಿಸ್ಟ್ಗಳು ತಯಾರಾಗೋದು ಇಲ್ಲಿಂದನೇ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಇವು ಯಾವೂ ಕೂಡ ಅಧಿಕೃತವಾಗಿ ಒಳ್ಳೆಯ ಜಾಗದಲ್ಲಿ ಪರ್ಮಿಷನ್ ತೊಗೊಂಡು ಬಿಲ್ಡಿಂಗ್ ಕಟ್ಟಿದ್ವು ಅಲ್ವೇ ಅಲ್ಲ. ಆಮೇಲೆ ಬಾರ್ಡರ್ನಲ್ಲಿರೋದ್ರಿಂದ ಅತ್ಯಂತ ಸೂಕ್ಷ್ಮತಮವಾದಂಥ ಪ್ರದೇಶ. ನಿನ್ನೆ ನಡೆದಂಥ ಬೆಳವಣಿಗೆ ಏನು ಅಂದರೆ, ಇಲ್ಲಿಯ ಯಾವ್ಯಾವ ಅನಧಿಕೃತವಾದಂಥ ಮದರಸಾಗಳಿದ್ವೋ ಅದಕ್ಕೆ ಯಥಾ ಪ್ರಕಾರ ನಮ್ಮ ಬಾಬಾಜಿದು ಬುಲ್ಡೋಸರ್ ಪ್ರಯೋಗ ಆಗತ್ತೆ. ಜೊತೆಗೆ ಒಂದು ಅತ್ಯಂತ ಸುಸಜ್ಜಿತವಾದಂಥ ಅತೀ ದೊಡ್ಡದಾದಂಥ ಒಂದು ಮಸೀದಿ ಇರುತ್ತೆ, ಅದು ಕೂಡ ಅನಧಿಕೃತ. ಅದನ್ನು ಕೂಡ ಯೋಗಿ ಆದಿತ್ಯನಾಥ್ ಸಂಪೂರ್ಣವಾಗಿ ನೆಲಸಮಗೊಳಿಸ್ತಾರೆ. ಹೇಳ್ತಾರೆ, ಯಾವ ಮತಾಂಧ ಶಕ್ತಿಗಳು ನಮ್ಮ ಉತ್ತರ ಪ್ರದೇಶದಲ್ಲಿ ತಲೆ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತವೋ ಅಂಥ ಯಾವ ಜಾಗಗಳನ್ನು ನಾನು ಉಳಿಸೋದಿಲ್ಲ ಅನ್ನುವಂಥ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳ್ತಾರೆ. ಈ ಮಧ್ಯೆ ಟರ್ಕಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯವನ್ನು ಹೇಳಲೇಬೇಕು. ಟರ್ಕಿಯ ಬೈಕಾಟ್ ಮಾಡೋದ್ರ ಬಗ್ಗೆ ವಿಶೇಷವಾದ ಸಂಚಿಕೆಯನ್ನೇ ಮಾಡಿದ್ವಿ. ಒಂದು ಭಯಾನಕವಾದಂಥ ವಿಷಯ ಈಗ ಹೊರಗಡೆ ಬಂದಿದೆ. ಅದೇನಪ್ಪ ಅಂತಂದರೆ, ಸುಮಾರು ನಮ್ಮ 9 ವಿಮಾನ ನಿಲ್ದಾಣಗಳನ್ನು ಈ ಎರ್ಡೋಗಾನ್ ಅಂತ ಏನಿದಾನಲ್ಲ ಅಲ್ಲಿಯ ಶೇಖು, ಟರ್ಕಿಯ ಶೇಖು ರಾಜ, ಆತನ ಮಗಳ ಸುಪರ್ದಿನಲ್ಲಿ ನಮ್ಮ ಕಾರ್ಗೋ ವ್ಯವಹಾರ ನಡೀತಾ ಇತ್ತು. ಸೆಲಿಬಿ ಅನ್ನುವಂಥ ಒಂದು ಕಂಪನಿಯಿಂದ ನಡೀತಾ ಇತ್ತು. ಅದರ ಸೆಕ್ಯೂರಿಟಿ, ಅದರ ಟ್ರಾನ್ಸ್ಶಿಪ್ಮೆಂಟು, ಅದು ಹೋಗೋದು ಬರೋದು ಸಂಪೂರ್ಣವಾಗಿ ವಿಮಾನ ನಿಲ್ದಾಣದಲ್ಲಿ ಅವರಿಗೆ ಗ್ರೀನ್ ಚಾನಲ್ಲು ಆ ರೀತಿಯಾಗಿ ಕೊಡುವಂಥ ಒಂದು ದೊಡ್ಡ ಕರಾರಾಗಿ ಹೋಗಿತ್ತು. ಅದರ ಪ್ರಕಾರ ನಡೀತಾನೆ ಇತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಶುರುವಾಗಿದ್ದು. ಸುಮಾರು 58,000 ಫ್ಲೈಟ್ನ ಜೊತೆ ಇವರ ಒಡನಾಟ ಇತ್ತು. ಜೊತೆಗೆ 5,50,000 ಟನ್ನಷ್ಟು ಇವರು ಸಾಮಗ್ರಿಗಳನ್ನು ಕಳಿಸ್ತಾಯಿದ್ರು, ತರಿಸ್ತಾಯಿದ್ರು. ಸಂಪೂರ್ಣವಾಗಿ ಇವರ ಹತೋಟಿ. ವಿಶೇಷ ಇರೋದು ಅಲ್ಲೆಲ್ಲ, ಈ ಎರ್ಡೋಗಾನ್ ಮಗಳೇನು ನಡೆಸ್ತಾ ಇದ್ಲಲ್ಲ ಇದನ್ನ, ಸುಮಯ್ಯ ಅಂತೇಳಿ ಆಕೆ ಹೆಸರು. ಆಕೆಯ ಗಂಡ ಮೊನ್ನೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ನಡೆದಂಥ ಕಾರ್ಯಾಚರಣೆ ಇದೆಯಲ್ಲ, ಆ ಸಂದರ್ಭದಲ್ಲಿ 700 ಡ್ರೋನ್ಗಳನ್ನು ಟರ್ಕಿಯದು ಹಾರಿಸಿದ್ರಲ್ಲ, ಆ ಡ್ರೋನ್ಗಳನ್ನು ತಯಾರಿ ಮಾಡುವ ಕಂಪನಿಯ ಮಾಲೀಕ. ಅಂದರೆ ಎರ್ಡೋಗಾನನ ಅಳಿಯ ಭಾರತದ ವಿರುದ್ಧ ಡ್ರೋನ್ ತಯಾರು ಮಾಡಿಕೊಡ್ತಾನೆ. ಆತನ ಮಗಳು ಭಾರತದ ವಿಮಾನ ನಿಲ್ದಾಣದ ಮೇಲೆ ತನ್ನ ಹತೋಟಿಯನ್ನು, ನಿಯಂತ್ರಣವನ್ನು ಇಟ್ಟುಕೊಂಡಿದ್ದಾರೆ. ನಿನ್ನೆ ಭಾರತ ಸರ್ಕಾರ ಅವರ ಲೈಸೆನ್ಸನ್ನು ರದ್ದು ಮಾಡಿತು, ಅವರ ಸೆಕ್ಯೂರಿಟಿ ಚಾನಲನ್ನು ಬಂದ್ ಮಾಡಿತು. ಇನ್ನು ಮುಂದೆ ಈ ಸೆಲಿಬಿ ಅನ್ನುವ ಕಂಪನಿ ಆಪರೇಟ್ ಮಾಡುವ ಹಾಗಿಲ್ಲ. ಅಷ್ಟೇ ಅಲ್ಲ, ನಮ್ಮ ಫ್ಲಿಪ್ಕಾರ್ಟು, ಅಮೆಝಾನ್ ಏನಿದ್ದಾವೆ ಅವು ಪಾಕಿಸ್ತಾನದ ಧ್ವಜ, ಪಾಕಿಸ್ತಾನದ ಪರಿಕರಗಳನ್ನು ಮಾರುವ ಹಾಗಿಲ್ಲ. ಅಂಥದ್ದೊಂದು ಆರ್ಡರ್ ಮಾಡಲಾಯಿತು. ತುಂಬ ವಿಷಯಗಳಿದ್ದಾವೆ. ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಭಾಳ ಸುದೀರ್ಘ ಆಗಿದ್ದರೆ ಕ್ಷಮಿಸಿ. ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ. ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.